ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು 2 ನಿಮಿಷದಲ್ಲಿ ಮನೆಯಲ್ಲಿ ಇರೋಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಎಷ್ಟು ರುಚಿಯಾಗಿ ಜ್ಯೂಸ್ ಮಾಡ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಕಲ್ಲಂಗಡಿ ಹಣ್ಣನ್ನು ಉಪಯೋಗಿಸ್ಕೊಂಡು ಜ್ಯೂಸ್ ಮಾಡ್ತಾರಂಥದ್ದು. ಕಲ್ಲಂಗಡಿ ಹಣ್ಣು ನೀವು ಮನೆಗೆ ತೊಗೊಂಡು ಬಂದಾಗ ಮೇಲೆ ಸಿಪ್ಪೆ, ತೊಗಟೆ, ಹಣ್ಣು, ಬೀಜ ಎಲ್ಲನೂ ಉಪಯೋಗಿಸ್ಕೊಳ್ಬೋದು. ಸ್ವಲ್ಪ ಟೈಮ್ ಕೊಟ್ಟರೆ ಪ್ರತಿಯೊಂದು ಭಾಗನೂ ಕಲ್ಲಂಗಡಿ ಹಣ್ಣಲ್ಲಿ ಯಾವುದು ವೇಸ್ಟ್ ಆಗ್ದಂಗೆ ನೀವು ಮನೆಯಲ್ಲೇ ಉಪಯೋಗಿಸ್ಕೊಳ್ಬೋದು. ಈಗ ನಾನು ಒಂದು ಅರ್ಧ ಭಾಗದಷ್ಟು ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ. ನೀವು ನಾಟಿ ಅಥವಾ ಯಾವ ಹಣ್ಣು ಸಿಕ್ಕರೂ ಪರವಾಗಿಲ್ಲ, ಕಲ್ಲಂಗಡಿ ಹಣ್ಣು ಅದರ ರುಚಿ ಕೂಡ ಹೇಗಿದ್ರೂ ಪರವಾಗಿಲ್ಲ. ಕಲ್ಲಂಗಡಿ ಹಣ್ಣನ್ನು ಪೂರ್ತಿ ಉಪಯೋಗಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮಗೆ ತುಂಬ ತಿನ್ನೋದಕ್ಕೆ ಚೆನ್ನಾಗಿದೆ, ಹಣ್ಣು ಸ್ವೀಟಾಗಿ ಏನಾದರೆ ತಿನ್ಬೋದು. ತಿನ್ನೋದಕ್ಕೆ ಏನು ಸಪ್ಪೆ ಅಂತ ಹೇಳಿ ಕೆಲವೊಂದು ಸಲ ತಿನ್ನೋದಿಲ್ಲ, ಅಥವಾ ಕಲರ್ ಜಾಸ್ತಿ ಇಲ್ಲ ಅಂತೇಳಿ ಕೂಡ ತಿನ್ನೋದಿಲ್ಲ. ಆವಾಗ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬಹುದು. ಈ ತಿರುಳೇನಿದೆ, ಕಲ್ಲಂಗಡಿ ಹಣ್ಣು ಬೀಜ ಎಲ್ಲ ತೆಗೆದ್ಮೇಲೆ ಅದನ್ನು ನೀವು ದೋಸೆ ಮಾಡೋದಕ್ಕೆ ಅಥವಾ ಗ್ರೇವಿ ಮಾಡೋದಕ್ಕೆ, ಪಲ್ಯ ಮಾಡೋದಕ್ಕೆ ಕೂಡ ಉಪಯೋಗಿಸ್ಕೊಳ್ಬೋದು, ಚೆನ್ನಾಗಿರುತ್ತೆ. ಅಥವಾ ಅದನ್ನು ತುರಿದ್ಬಿಟ್ಟು ವೈಟ್ ಭಾಗನ ನೀವು ಮಾಮೂಲಿ ಬೋಂಡ ಪಕೋಡೋ ರೀತಿ ಕೂಡ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈಗ ಕಲ್ಲಂಗಡಿ ಹಣ್ಣಿನಲ್ಲಿರೋಂಥ ಬೀಜಗಳನ್ನೆಲ್ಲ ಸಪ್ರೇಟಾಗಿ ತೆಗಿತಾ ಇದ್ದೀನಿ. ಈ ಬೀಜ ಕೂಡ ಸ್ವಲ್ಪ ಒಣಗಿಸಿಟ್ಕೊಳ್ಳಿ. ಅಥವಾ ಅಕಸ್ಮಾತ್ ನಿಮ್ಗೇನಾದ್ರು ಜಾಗ ಇದೆ ಅನ್ನೋದಾದರೆ ಅಥವಾ ಪಾಟ್ನಲ್ಲಿ ಕೂಡ ಹಾಕ್ಕೊಳ್ಬೋದು. ಜಾಗ ಇದ್ದರೆ ಈ ಬೀಜಗಳನ್ನ ಕೂಡ ಹಾಕ್ಕೊಳ್ಬೋದು ನೀವು, ಕಾಯಿ ಬಿಡುತ್ತೆ. ಈಗೆಲ್ಲ ಬೀಜ ತೆಗೆದು ಇಟ್ಕೊಂಡಿರೋಂಥ ಕಲ್ಲಂಗಡಿ ಹಣ್ಣನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೀರು ಹಾಕೋ ಅವಶ್ಯಕತೆ ಇರಲ್ಲ, ಇದರಲ್ಲೇ ತುಂಬ ನೀರಿನ ಅಂಶ ಇರುತ್ತೆ. ನಾನಿಲ್ಲಿ ಪುದೀನ, ಸಕ್ಕರೆ, ಉಪ್ಪು ಹಾಗೆ ಸ್ವಲ್ಪ ನಿಂಬೆಹಣ್ಣು ತೊಗೊಂಡಿದ್ದೀನಿ. 2 ಕಡ್ಡಿಯಷ್ಟು ಪುದೀನ ಸೊಪ್ಪು ಉಪಯೋಗಿಸ್ತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಅಥವಾ ಪುದೀನ ಇಲ್ಲಾಂದರೆ ತುಳಸಿ ಎಲೆ ಕೂಡ ಒಂದು 3-4 ಹಾಕ್ಕೊಳ್ಬೋದು. ಸಕ್ಕರೆ ಸ್ವಲ್ಪ ಒಂದು 3 ಸ್ಪೂನಷ್ಟು ಅಷ್ಟೇ ಸಕ್ಕರೆ ತೊಗೊಂಡಿದ್ದೀನಿ, ಜಾಸ್ತಿ ಸ್ವೀಟ್ ತೊಗೊಂಡಿಲ್ಲ. ಒಂದು 2-3 ಪಿಂಚಷ್ಟು ಸಾಲ್ಟ್ ತೊಗೊಂಡಿದ್ದೀನಿ. ನೀವು ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಹಾಕ್ಕೊಳ್ಳಿ, ತುಂಬಾ ಒಳ್ಳೆ ರುಚಿ ಇರುತ್ತೆ. ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ. ಈ ಹಣ್ಣಲ್ಲಿ ಸ್ವೀಟ್ ಇರುತ್ತೆ, ಹುಳಿ ಅಂಶ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಹುಳಿ ಕೂಡ ಮಿಕ್ಸ್ ಮಾಡಿದ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿ, ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಜ್ಯೂಸ್ ಕುಡಿಬೇಕಾದ್ರೆ ಕೆಲವೊಂದು ಸಲ ಈ ಕಲ್ಲಂಗಡಿ ಪೀಸ್ಗಳು ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕಲ್ಲಂಗಡಿ ಪೀಸು ಮಧ್ಯದಲ್ಲಿ ಸಿಕ್ಕಿದ್ರೆ ಇಷ್ಟ ಆಗುತ್ತೆ ಅನ್ನೋದಾದರೆ ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಕೂಡ ಇಟ್ಕೊಂಡು ಕೊನೆಯಲ್ಲಿ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು ಜ್ಯೂಸ್ಗೆ. ಒಂದೇ ಸಲ ಮಿಕ್ಸಿ ಜಾರ್ಗೆ ಹಾಕಿದಾಗ ನುಣ್ಣಗಾಗ್ಬಿಡುತ್ತೆ ಅಂತೇಳಿ ಸ್ವಲ್ಪ ಪೀಸ್ಗಳನ್ನ ಬೀಜ ತೆಗೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಐಸ್ ಕ್ಯೂಬ್ಸ್ ಏನು ಬಳಸ್ತಿಲ್ಲ. ನಿಮಗೇನಾದರೂ ತುಂಬ ತಣ್ಣಗಿರೋ ಜ್ಯೂಸ್ ಕುಡಿಬೇಕಂತ ಅನಿಸಿದ್ರೆ ಜ್ಯೂಸೆಲ್ಲ ಆದಮೇಲೆ ಕೂಡ ನೀವು ಫ್ರಿಜ್ಗೆ ಇಟ್ಕೊಳ್ಬೋದು. ಅಥವಾ ಜ್ಯೂಸ್ ರೆಡಿ ಮಾಡೋಕ್ಕಿಂತ ಮುಂಚೆ ಬೀಜ ಎಲ್ಲ ತೆಗೆದು ಈ ಥರ ಕಲ್ಲಂಗಡಿ ಹಣ್ಣಿನ ಪೀಸ್ಗಳನ್ನ ಕೂಡ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಕೊಂಡು ನೀವು ತಣ್ಣಗಿರೋಂಥ ಜ್ಯೂಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೊಂಡು ನೀವು ಸರ್ವ್ ಮಾಡ್ಕೊಳ್ಬೋದು. ಈ ಗ್ಲಾಸಿಗೆ ನಾನು ಹೆಚ್ಚಿರೋಂಥ ಕಲ್ಲಂಗಡಿ ಪೀಸ್ಗಳು ಹಾಕ್ಕೊಂಡಿದ್ದೀನಿ. ಹಾಗೆ ರುಬ್ಬಿರೋಂಥ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೀರು ಹಾಕೋ ಅವಶ್ಯಕತೆ ಇರಲ್ಲ. ನಿಮಗೆ ಸಕ್ಕರೆ ಬೇಡ ಅಂತಾರೆ, ಅಕಸ್ಮಾತ್ ಡಯಾಬಿಟಿಸ್ ಇರೋರು ಜ್ಯೂಸ್ ಕುಡಿಬೇಕಂತ ಆಸೆ ಇದ್ದರೆ ಸಕ್ಕರೆ ಇಲ್ಲದೇ ಕೂಡ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇನ್ನೂ ಮಕ್ಕಳಿಗೆ ಏನಾದ್ರು ಇನ್ನೂ ಹೆಲ್ದಿಯಾಗಿ ಕೊಡಬೇಕಂತಂದರೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕೊಡ್ಬೋದು, ಸಕ್ಕರೆ ಬದಲಿಗೆ ಬೇಕಾದರೆ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ಜ್ಯೂಸ್ ಮಾಡಾದ್ಮೇಲೆ ಕೂಡ ಅದ್ರ ತಿರುಳನ್ನು ಯಾವುದು ಬಿಸಾಕದೆ ನಾನು ದೋಸೆ ಆಗಲೇ ಗ್ರೇವಿಗಳೆಲ್ಲ ಹೇಳ್ಕೊಟ್ಟಿದ್ದೀನಿ, ಅದನ್ನು ಕೂಡ ಮಾಡಿಕೊಂಡು ರುಚಿ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್, ಥ್ಯಾಂಕ್ ಯು.